ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮನ್. ಫ್ರೆಂಡ್ಸ್, ಎಲ್ಲರಿಗೂ ಒಂದು ಏನು ಮಿಸ್ಕನ್ಸೆಪ್ಷನ್ ಇದೆ ಅಬೌಟ್ ಪ್ಲೇಸ್ಮೆಂಟ್ಸು. ಭಾಳ ಸ್ಟೂಡೆಂಟ್ಸ್ ಇವಾಗ ಏನು KCT ಅಥವಾ DCT ಮುಗಿಸ್ಕೊಂಡು ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ರಲ್ಲ ಅವ್ರಿಗೆ ಹೇಳ್ತಾ ಇರೋದು, ನೀವು ಕಾಲೇಜ್ ಬಗ್ಗೆ ಆಲ್ರೆಡಿ ಸರ್ಚ್ ಮಾಡ್ತಾ ಇರ್ಬೋದು. ಆಮೇಲೆ ನೀವೇನು ನೋಡ್ತಾ ಇದ್ರಲ್ಲ, ಸರ್ಚ್ ಮಾಡಿ ಕಾಲೇಜ್ ಬಗ್ಗೆ ಡೀಟೇಲ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಅದರಲ್ಲಿ ಭಾಳಷ್ಟು ಮಿಸ್ಕನ್ಸೆಪ್ಷನ್ ಇರುತ್ತೆ. ಎಕ್ಸಾಕ್ಟು ಆ್ಯಸ್ ಇಟ್ ಈಸ್ ಇರಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪ್ಲೇಸ್ಮೆಂಟ್ಸ್ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಿಫೋರ್ ಡಿಸೈಡಿಂಗ್ ದಿ ನೀವು ಏನು ಪ್ಯಾಕೇಜ್ ಡಿಸೈಡ್ ಮಾಡ್ತಿದ್ದ ಅಥವಾ 100% ಪ್ಲೇಸ್ಮೆಂಟ್ಸ್ ಅಂತ ಎಲ್ಲ ಕಾಲೇಜಲ್ಲಿ ಹೇಳ್ತಾರಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆ, ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಯಾಕಂದರೆ ನಿಮಗೆ ಭಾಳ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಏನು ತಿಳ್ಕೊಂಡಿರ್ತಾರೆ, ಈಗ ಒಂದು ಕಾಲೇಜಲ್ಲಿ ಏನಾದ್ರು 90 lakh 1 yearದು ಏನಾದ್ರು ಪ್ಯಾಕೇಜ್ ಕಂಪ್ನಿ ಬಂದಿತ್ತು, ನನಗೂ ಸಿಗ್ಬೋದಲ್ಲ, ಈಗ ಅದಕ್ಕೆ ಆ ಕಾಲೇಜ್ ಜಾಯ್ನ್ ಆಗ್ತೀನಿ ಅಂತ ಅನ್ಕೋತಾರೆ. ಫ್ರೆಂಡ್ಸ್, ಆ ಥರ ಎಲ್ಲ ಇರಲ್ಲ. ಮೊದಲಿಗೆ ಫ್ರೆಂಡ್ಸ್, ಇವಾಗ ನೀವೇನು ಕಾಲೇಜ್ ಸರ್ಚ್ ಮಾಡ್ತಾ ಇದ್ರಲ್ಲ ಅವ್ರ ವೆಬ್ಸೈಟಲ್ಲಿ ಹೇಳ್ತಿರ್ತಾರೆ 100% ಪ್ಲೇಸ್ಮೆಂಟ್ಸು, ಆಮೇಲೆ ನಮ್ದು ಈ ಬ್ರ್ಯಾಂಚಲ್ಲಿ ಈ ಕಂಪ್ನಿ ಇಷ್ಟು ಬಂದು ತೊಗೊಂಡಿದ್ದಾರೆ, ಆಮೇಲೆ ಇಷ್ಟು ಪರ್ಸೆಂಟು, ಆಮೇಲೆ ಇಷ್ಟು ಪ್ಯಾಕೇಜು, ಈಗ 1 year 2 year 25 lakh 30 lakh ಪ್ಯಾಕೇಜು ಈ ಕಂಪ್ನಿ ತೊಗೊಂಡಿದ್ದಾರೆ. ಫ್ರೆಂಡ್ಸ್, ಅವ್ರು ಎಷ್ಟು ಜನ ಅಂತ ಕೊಡಲ್ಲ, ಹೈಯೆಸ್ಟ್ ಪ್ಯಾಕೇಜ್ ಅಂತ ಕೊಡ್ತಾರೆ. ನೀವೇನು ಕೊಡ್ತೀರೋ, ನನಗೆ ಹೈಯೆಸ್ಟ್ ಪ್ಯಾಕೇಜು ಈ ಕಾಲೇಜ್ ಸಿಗುತ್ತಂತ ನೀವು ಅಂದ್ಕೊಂಡಿರ್ತಾರ. ಮತ್ತು ನಾನು ಕಾಲೇಜ್ ಜಾಯ್ನ್ ಆಗ್ತೀನಿ, ನನಗೂ ಇಷ್ಟು ಸಿಗ್ಬೋದು. ಓಕೆ, ಈಗ ಹೈಯೆಸ್ಟ್ ಪ್ಯಾಕೇಜ್ 40 lakh ಅಂದ್ಕೊಳ್ಳಿ, 40 lakh ನನಗೂ ಸಿಗ್ಬೋದು ಪರ್ ಇಯರು, 40 lakh ಪ್ಯಾಕೇಜ್ ಪರ್ ಏನಮೋ ಅಂತ ನೀವು ಅಂದ್ಕೊಂಡಿರ್ತಾರೆ. ಫ್ರೆಂಡ್ಸ್, ಅದೆಲ್ಲ ಮಿಸ್ಕನ್ಸೆಪ್ಷನು. ಇನ್ ಕೇಸ್ ಅವ್ರೇನಾದ್ರು ಹೇಳಿದ್ರೆ ತಿಳ್ಕೊಳ್ಳಿ, ಒಂದು ಕಾಲೇಜಲ್ಲಿ ಈ ಟಾಪ್ ಕಾಲೇಜ್ ಅಥವಾ ನಿಮ್ಮ ಮೀಡಿಯಮ್ ಕಾಲೇಜಲ್ಲಿ ಏನಾದ್ರು ಹೇಳಿದ್ರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 44 lakh ಪ್ಯಾಕೇಜ್ ಅಂತ ಹೇಳಿದ್ರೆ ಫ್ರೆಂಡ್ಸ್, ಅಲ್ಲಿ ಒಬ್ರಿಗೂ ಇಬ್ಬರಿಗೂ ಸಿಕ್ಕಿರುತ್ತೆ. ಆಯಿತಾ, 5% ತಿಳ್ಕೊಳ್ಳಿ, 5%ಗೆ ನಿಮ್ಗೆ ಸಿಕ್ಕಿರುತ್ತೆ. ಎಲ್ಲರಿಗೂ ಸಿಕ್ಕಲ್ಲ. ನೀವು ಅದನ್ನು ತಿಳ್ಕೊತಿರ್ತಾರೆ, ನನಗೂ ಸಿಗುತ್ತೆ ಅಂತ ಹೇಳ್ಕೊಡ್ತಾರೆ. ಫ್ರೆಂಡ್ಸ್, ಈಗ ಟಾಪ್ ಕಂಪ್ನೀಸ್ ಇನ್ ಕೇಸ್ ಬಂದರೆ, ಕಾಲೇಜಲ್ಲಿ ಬಂದರೆ ನಿಮಗೆ ಅಲ್ಲಿ ಫುಲ್ ಫಿಲ್ಟರ್ ಮಾಡ್ತಾರೆ ಅವರು. ಯಾಕಂದರೆ ಅವ್ರು 1 2 ವೇಕೆನ್ಸಿ ಇರುತ್ತೆ, 1 2 ತೊಗೊಂಡು ಆ ಲೆವೆಲ್ಗೆ ಫಿಲ್ಟರ್ ಮಾಡ್ಕೊಂಡು ಯಾರು ಹೈಲಿ ನಾಲೆಜು ಹೈಲಿ ಸ್ಕಿಲ್ ಇದೆಯಲ್ಲ ಅವ್ರನ್ನ 1 or 2 ಮೆಂಬರ್ಸ್ನ ತೊಗೋತಾರೆ ಆ ಪ್ಯಾಕೇಜ್ ಕೊಟ್ಟು. ಎಲ್ಲರಿಗೂ ತೊಗೊಳ್ಳಲ್ಲ. ಓಕೆ, ಆಮೇಲೆ ನೀವು ಪ್ಲೇಸ್ಮೆಂಟ್ಸ್ ಒಂದು ಕಾಲೇಜಲ್ಲಿ ಚೆಕ್ ಮಾಡ್ಬೇಕಂತಂದರೆ ಓವರಾಲ್ ಸ್ಟೂಡೆಂಟ್ ಎಷ್ಟು ಜನ ಪ್ಲೇಸ್ಮೆಂಟ್ ಅಟೆಂಡ್ ಆಗಿದ್ದು, ಎಷ್ಟು ಜನಕ್ಕೆ ಸಿಕ್ಕಿದೆ. ಆಮೇಲೆ ಅದರಲ್ಲಿ ಅವ್ರಿಗೆ ನಿಮ್ಗೆ ಮೆನ್ಷನ್ ಮಾಡಲ್ಲ, ನಾನ್ ಟೆಕ್ನಿಕಲ್ ಎಲ್ಲ ಮೆನ್ಷನ್ ಮಾಡಲ್ಲ. ನಾನ್ ಟೆಕ್ನಿಕಲ್ ಭಾಳಷ್ಟು ಇರುತ್ತೆ. ನಾನ್ ಟೆಕ್ನಿಕಲ್ ಅಂದರೆ ಈಗ ನೀವು ಟೆಕ್ನಿಕಲ್, ನೀವು IT ಜಾಬ್ ಇರ್ತಲ್ಲ, ಸಾಫ್ಟ್ವೇರ್ ಡೆವಲಪರು ಅಥವಾ ಪೈಥಾನ್ ಡೆವಲಪರು, ನೆಕ್ಸ್ಟ್ AM ಡೆವಲಪರು, ಇದೆಲ್ಲ ಇರುತ್ತಲ್ಲ. ಇದು ಬಿಟ್ಟು ಟೆಕ್ನಿಕಲ್ ಟೆಕ್ ಸಪೋರ್ಟ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ TCS ಅವರಲ್ಲಿ ಟೆಕ್ ಸಪೋರ್ಟ್ ಜಾಸ್ತಿ ತೊಗೋತಾರೆ, ಅಸೆಂಚರ್ ಅವರು ತೊಗೋತಾರೆ, ವಿಪ್ರೋದವರೆಲ್ಲ ಟೆಕ್ ಸಪೋರ್ಟ್ ಜಾಸ್ತಿ ತೊಗೋತಾರೆ. ಇದೆಲ್ಲ ಕನ್ಸಿಡರ್ ಆಗಲ್ಲ. ಯಾಕಂದರೆ ಅಲ್ಲಿ ನೀವು ಜಾಬ್ ಸಿಗುತ್ತೆ, ಬಟ್ ನಾನ್ ಟೆಕ್ನಿಕಲ್ ನಿಮ್ಮ ರಿಲೇಟೆಡ್ ಅಲ್ಲ. ಸೊ ನೀವೇನು ಟೆಕ್ನಿಕಲ್ ಹೋಗಿರುತ್ತೆ ರಿಲೇಟೆಡ್ ಇರಲ್ಲ. ಇದನ್ನು ನೀವು ನೋಡಬೇಕಾಗುತ್ತೆ. ಎಲ್ಲ ಕಡೆ 100% ಇರಲ್ಲ. ಯಾಕಂದರೆ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಕಾಲೇಜಲ್ಲಿ 500 ಮೆಂಬರ್ಸ್ ಇದ್ದಾರೆ ತಿಳ್ಕೊಳ್ಳಿ, ECCS ಮೆಕ್ಯಾನಿಕಲ್ ಸಿವಿಲ್ ಎಲ್ಲ ಸೇರಿಸಿ. ಅವ್ರು ಏನು ಹಾಕೊಂಡಿರ್ತಾರೆ, ನಿಮಗೆ 90% 100% 98% ಪ್ಲೇಸ್ಮೆಂಟ್ಸ್ ಅಂತ ಹಾಕಿರ್ತಾರೆ. ಎಲ್ಲರಿಗೂ ಸಿಗಬೇಕಾಗುತ್ತೆ ಜಾಬು. ಅಷ್ಟು ಕಂಪ್ನೀಸ್ ಬರ್ತಾವೆ. ಒಂದು ಕಂಪ್ನಿಯಲ್ಲಿ ಮ್ಯಾಕ್ಸಿಮಮ್ 5 to 10 ವೇಕೆನ್ಸಿ ಇರುತ್ತೆ. ನೀವು TCS ಅವೆಲ್ಲ ಜಾಸ್ತಿ ಇರುತ್ತೆ, 100 ಮೆಂಬರ್ಸ್ 150 ಮೆಂಬರ್ಸ್ ಎಲ್ಲ ಇರುತ್ತೆ. ಬಟ್ ಅಲ್ಲಿ ಟೆಕ್ನಿಕಲ್ಲು ನಾನ್ ಟೆಕ್ನಿಕಲ್ ಬೇರೆ ಬೇರೆ ತೊಗೋತಾರೆ. ಅದಕ್ಕೋಸ್ಕರ ಓಕೆ, ಈ ಥರ ಚೆಕ್ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, ಇದೆಲ್ಲ ಬಿಟ್ಟು ಮೇನು ನೀವು ಮೀಡಿಯಮ್ ಕಾಲೇಜ್ ಸಿಗಲಿ, ನಿಮಗೆ ಲೋಕಲ್, ಯಾಕಂದರೆ ಎಲ್ಲರಿಗೂ ಟಾಪ್ ಕಾಲೇಜ್ ಸಿಗಲ್ಲ. ಮೇನು ಮ್ಯಾಟರು ಸ್ಕಿಲ್ ಸೆಟ್ಟು. ಓಕೆ, ಇನ್ ಕೇಸ್ ನಿಮ್ಮ ಟಾಪ್ ಕಾಲೇಜಲ್ಲಿ ಸಿಕ್ಕರೂ ಸ್ಕಿಲ್ ಬೇಕು, ಮೀಡಿಯಮ್ ಕಾಲೇಜಲ್ಲಿ ಸಿಕ್ಕಬೇಕು, ಮೀಡಿಯಮ್ ಕಾಲೇಜಲ್ಲಿ ಸಿಕ್ಕರೂ ನಿಮಗೆ ಸ್ಕಿಲ್ ಬೇಕು, ಮೇನ್ ಲೋ ಕಾಲೇಜಲ್ಲಿ ಸಿಕ್ಕರೂ ಸ್ಕಿಲ್ ಬೇಕು. ಯಾಕಂದರೆ ಇನ್ನೊಂದು ವೇನೂ ಇದೆ ಜಾಬ್ ತೊಗೊಳಕ್ಕೆ, ಆಫ್ ಕ್ಯಾಂಪಸ್ ಇದೆ. ಆಮೇಲೆ ನೀವು ನೆಟ್ವರ್ಕ್ನ ಬೆಳೆಸ್ಕೋಬೇಕು, ಲೈಕ್ ಇಂಟರ್ನ್ಶಿಪ್ಪು, ಹ್ಯಾಕಥಾನು ಇವೆಲ್ಲ ಅಟೆಂಡ್ ಆದರೆ ನಿಮಗೆ ನೀವು ಆಫ್ ಕ್ಯಾಂಪಸ್ಸು ಜಾಬ್ ತೊಗೋಬೋದು. ಹೈ ಪ್ಯಾಕೇಜ್ ತೊಗೋಬೋದು. ಹೈ ಪ್ಯಾಕೇಜ್ ನಂಬೇಡಿ, ಮೊದಲು ಹೈ ಪ್ಯಾಕೇಜ್ ನಂಬೇಡಿ. ಎವರೇಜ್ ಪ್ಯಾಕೇಜ್ ತಿಳ್ಕೊಂಬೇಡಿ, 4 to 5 lakh. ಓಕೆ, 4 to 5 lakh ನಾರ್ಮಲ್ ಕಂಪ್ನೀಸಿಗೆ, ಸ್ಟಾರ್ಟಿಂಗ್ ಕಂಪ್ನಿಗೆ ಸಿಗುತ್ತೆ. ಪ್ಯಾಕೇಜ್ ಬಗ್ಗೆ ತಲೆನೇ ಕಟ್ಸ್ಕೊಡಿ. ಪ್ಯಾಕೇಜ್ ಸಿಗಬೇಕಂದ್ರೆ ಸ್ಕಿಲ್ ಸೆಟ್ ಬೇಕು. ನೀವು ಜಾಸ್ತಿ ಪ್ಯಾಕೇಜ್ ನೀವು ಆಫ್ ಕ್ಯಾಂಪಸ್ ಕೂಡ ತೊಗೋಬೋದು. ಮೇನು ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲು ನೀವು ಫಸ್ಟ್ ಇಯರಿಂದನೇ ನೀವೊಂದು ಸ್ಕಿಲ್ ಸೆಟ್ ಬೆಳೆಸ್ಕೊಂಡ್ರೆ ಕಂಪ್ನಿಗೆ ಏನು ಬೇಕಂತ, ಓಕೆ, ಇದಕ್ಕೆ ಎಲ್ಲದಕ್ಕೂ ಬಿಟ್ಟು ಸ್ಕಿಲ್ ಸೆಟ್ ಬೆಳೆಸ್ಕೊಂಡು ನೀವು ಫೈನಲ್ ಇಯರ್ಗೆ ಈಜಿ ತೊಗೋಬೋದು. ಆಮೇಲೆ ನೀವು ಒಂದು ಕಾಲೇಜ್ನ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ಈ ಕಾಲೇಜಲ್ಲಿ ನೀವು ಯಾವ ಕಾಲೇಜ್ ನಿಮ್ಗೆ ಸೂಟ್ ಆಗುತ್ತೆ ಅಂತ ಕೇಳಿದ್ರೆ, ಮೇನ್ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರು, ಟೀಚಿಂಗ್ ಯಾವ ಲೆವೆಲ್ ಇದೆ, ಯಾಕಂದರೆ ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟು. ಮತ್ತು ಅಪಾರ್ಚುನಿಟಿ, ಫಾರ್ ಎಕ್ಸಾಂಪಲ್ ಅವರು ಡೆವಲಪರ್ನ ಕರೆಸಿ ಕೆಲವೊಂದು ಇದನ್ನು ಹೇಳ್ತಿರ್ತಾರೆ, ಹ್ಯಾಕಥಾನ್ ಎಲ್ಲ ಕಂಡಕ್ಟ್ ಮಾಡ್ತಾರೆ, ವರ್ಕ್ಶಾಪ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಆ ಕಾಲೇಜಲ್ಲಿ ಇದೇನೋ ಇಲ್ಲೋ. ಮತ್ತು ಲೈಬ್ರರೀಸು, ಬುಕ್ಸ್ ಎಲ್ಲ ಇರುತ್ತೆ, ಅಲ್ಲೆಲ್ಲ ನೀವು ಡಿಪೆಂಡ್ ಬುಕ್ ಎಲ್ಲ ಓದ್ಬೋದು. ಓಕೆ, ಸೊ ಲೈಬ್ರರೀಸ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕಂಪ್ನೀಸ್ನು ಬೇರೆ ಬೇರೆ ಏನೋ ಸ್ಪೀಕರ್ಸ್ ಬರ್ತಿರ್ತಾರೆ ಬೇರೆ ಕಂಪ್ನೀಸಿಂದ, ಕಂಪ್ನಿಗೆ ಏನು ಬೇಕಂತ ಹೇಳ್ತಿರ್ತಾರೆ. ವರ್ಕ್ಶಾಪ್ ಮಾಡ್ತಾನೋ ಮತ್ತು ಸ್ಪೀಕರ್ಸ್ ಬಂದು ಹೇಳ್ತಿರ್ತಾರೆ. ನಿಮಗೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಕಂಪ್ನಿ ಇಷ್ಟೇ ನೋಡ್ಕೊಳ್ಳಿ. ಓಕೆ, ನೀವು ಇನ್ ಕೇಸು, ಯಾಕಂದರೆ ಮೀಡಿಯಮ್ ರೇಂಜಲ್ಲಿ ಟಾಪ್ ಕಾಲೇಜಲ್ಲಿ ಸಿಕ್ಕರೆ ನಿಮಗೆ ಅಲ್ಲಿ ಪ್ಲೇಸ್ಮೆಂಟ್ಸ್ ಇರುತ್ತೆ. 100% ಇರಲ್ಲ, ಅಲ್ಲೂ ಸ್ಕಿಲ್ ಸೆಟ್ ಬೇಕು. ಆದರೆ ಮೀಡಿಯಮ್ ಟು ಲೋ ಕಾಲೇಜ್ ಯಾರಿಗೆ ಸಿಗೋ ಚಾನ್ಸ್ ಇದೆ ಅಲ್ಲ ಇವಾಗ, ರ್ಯಾಂಕು ಲೈಕ್ 20,000 to 60,000 1 lakh 1.5 lakh ಅವರೆಲ್ಲ ನೀವು ಮೇನ್ ಕಾಲೇಜ್ ಎಷ್ಟು ನೋಡಿ ಕಾಲೇಜಲ್ಲಿ. ಓಕೆ, ಆಮೇಲೆ ನೀವು ಟಾಪ್ ಕಾಲೇಜವ್ರಿಗಿಂತ ಸ್ವಲ್ಪ ನೀವು ಏನಂದ್ರೆ ನೀವು ಕಷ್ಟಪಡಬೇಕಾಗತ್ತೆ ಟು ಗೆಟ್ ದ ಜಾಬ್. ನಿಮ್ಮದು ಆಪ್ಷನ್ಸು ಭಾಳಷ್ಟಿದೆ ನಿಮ್ಮ ಜಾಬ್ ತೊಗೊಳಕ್ಕೆ. ಮೇನ್ ಅಂದರೆ ನೀವು ಸ್ಕಿಲ್ಲು
ಬೆಳೆಸಿದ್ರೆ ನೀವು ಆಫ್ ಕ್ಯಾಂಪಸಲ್ಲಿ ಆರಾಮ್ಸೆ ಆಗುತ್ತೆ. ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಬಟ್ ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ನೀವು ಎಷ್ಟು ಪ್ಯಾಕೇಜ್ ಕೂಡ ಟ್ರೈ ಮಾಡ್ಬೋದು. ಗೂಗಲ್ ಅವರು ಕಂಡಕ್ಟ್ ಮಾಡ್ತಾರೆ. ಓಕೆ, ಟೀಚರ್ಸ್ ಅವರು ಆಲ್ ಓವರ್ ಇಂಡಿಯಾ ಟೆಸ್ಟ್ ನಡೆಸ್ತಾರೆ, ಅಲ್ಲಿ ಪಾಸ್ ಆಗ್ಬೋದು ನೀವು. ಮೇನ್ ಏನು ಎಲ್ಲಕ್ಕೂ ಸ್ಕಿಲ್ಲು. ಓಕೆ, ಆಮೇಲೆ ನಿಮ್ಮದು ಓನು ಏನು ಟೈಮ್ ಕೊಡ್ತಾರಲ್ಲ ಅದು ಇಂಪಾರ್ಟೆಂಟ್. ಓಕೆ, ಅದಕ್ಕೋಸ್ಕರ ಇಷ್ಟು ಕಾಲೇಜಲ್ಲಿ ನೋಡ್ಕೊಳ್ಳಿ. ನೀವು ಅದನ್ನ ಟ್ರ್ಯಾಪ್ ಆಗಬೇಡಿ. 100% ಪ್ಲೇಸ್ಮೆಂಟು ಅಲ್ಲಿ ಪಕ್ಕ ಸಿಗುತ್ತೆ. ನಂಗೆ ಮೀಡಿಯಾ ಕಾಲೇಜ್ ಇನ್ನೇನು ಜಾಬ್ ಸಿಗಲ್ಲ ಅಂತ ಅನ್ಕೋಕೆ ಹೋಗ್ಬಿಡಿ. ಮೇನು ಜಾಬು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಯಾವ ಕಾಲೇಜ್ ಸಿಕ್ಕರೂ ಜಾಬ್ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅಪಾರ್ಚುನಿಟಿ ನೋಡಿ, ಕಾಲೇಜಿನ ಕರೆಕ್ಟ್ ಇದೆ ನೋಡಿ, ನಿಮ್ಮದು ಅಲ್ಲಿದ್ದು ಹಾಸ್ಟೆಲ್ ನೋಡ್ಕೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ ನೋಡ್ಕೊಳ್ಳಿ, ಇದನ್ನೆಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಈ ಕಾಲೇಜ್ ಹೋಗ್ಬೇಕಾ ಇಲ್ಲ ಅಂತ. ಓಕೆ, ಇಷ್ಟು ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.